ಎಲ್ಲರಿಗೂ ನಮಸ್ಕಾರಗಳು. ನಾನು ಹೋದ ವಾರ ಅಂದರೆ 2 ವಾರ ಬಿಟ್ಟು ಸೌಜನ್ಯ ಅತ್ಯಾಚಾರ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸೌಜನ್ಯ ಕಾಲೇಜಿಗೆ ಹೋಗಿ ಮನೆಗೆ ವಾಪಸ್ ಬರದೇ ಇದ್ದಾಗ ಏನಾಯಿತು ಆ ಸಂದರ್ಭ ಅಂತ ನಾನು ಹೇಳಬೇಕಿತ್ತು, ಹೇಳಲಿಲ್ಲ. ಮುಂದೆ ಏನಾಯಿತು ಅನ್ನೋದನ್ನ ನಾನು ಹೇಳಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕ್ಟೋಬರ್ 9, 2012 ಸೌಜನ್ಯ ಎಂಬ ಒಂದು ಹೆಣ್ಮಗು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಬರೋದಿಲ್ಲ. ಸಂಜೆ 5:30 ಆದರೂ ಮನೆಗೆ ವಾಪಸ್ ಬರೋದಿಲ್ಲ. ಅದಾದಮೇಲೆ ಏನಾಗುತ್ತೆ, ಪೇರೆಂಟ್ಸ್, ಪೋಷಕರು, ಅಪ್ಪ ಅಮ್ಮ, ತಂಗಿ ತಮ್ಮ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಸಂಜೆ 5:30, 6 ಗಂಟೆ ಆಗುತ್ತೆ, ವಾಪಸ್ ಬರೋಲ್ಲ. ಬಿಡು ಇನ್ನು ಎಲ್ಲೋ ಹೋಗಿರ್ಬೋದು ಅಂತ ಹೇಳಿ ಕಾಯ್ತಾರೆ. 7 ಕಾಲ ಆದ್ರೂ ವಾಪಸ್ ಮನೆಗೆ ಬರೋಲ್ಲ. ಅದಾದಮೇಲೆ ಏನಾಗುತ್ತೆ, ಪಾಪ ಎತ್ತೆ ತಾಯಿ ತಂದೆಗೆ ಭಯ ಆಗುತ್ತೆ, ನಮ್ಮ ಮಗಳು ಯಾಕೆ ವಾಪಸ್ ಬರಲಿಲ್ಲ ಅಂತ ಹೇಳಿ ಹುಡುಕಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲೇ ಸುತ್ತಮುತ್ತ. ಅದಾದಮೇಲೆ ಆದರೂ ಸಹ ಅವಳು ಮಗಳ ಒಂದು ಸುಳಿವನ್ನು ಸಿಗೋದಿಲ್ಲ. ಲಾಸ್ಟಿಗೆ ಅವರಿಗೆ ಒಂದೇ ಒಂದು ಇದ್ದಂಥ ಆಪ್ಷನ್ ಯಾವುದು ಅಂದರೆ ಅದು ಪೊಲೀಸ್ ಸ್ಟೇಷನ್. ಅವ್ರು ಏನು ಮಾಡ್ತಾರೆ, ತಂದೆ ತಾಯಿ ಒಂದು ಸೌಜನ್ಯದೊಂದು ಫೋಟೋ ತೊಗೊತಾರೆ. ಫೋಟೋ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಸರ್, ಈ ಥರ ನನ್ನ ಮಗಳು ಕಾಲೇಜಿಗೆ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ, ಸಂಜೆ 7:15 ಬಂದಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಪೊಲೀಸ್ನವ್ರು ಹೇಳ್ತಾರೆ, ಸರಿ ವೇಟ್ ಮಾಡಿ, ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಹೋಗಿರ್ಬೋದೇನೋ, ಬರ್ತಾಳೇನೋ ಅಂತ. ಇಲ್ಲ ಸರ್, 5:30 ಸುಮಾರು ಬರಬೇಕಿತ್ತು, ಆದರೂ ವಾಪಸ್ ಬಂದಿಲ್ಲ, ನಮಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆಯಿತು ಮೇಡಮ್, ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಕಂಪ್ಲೇಂಟನ್ನು ಕೊಟ್ಟು ಒಂದು ಫೋಟೋನ ಕೊಟ್ಟು ಹೋಗ್ತಾರೆ. ಅದಾದಮೇಲೆ ಪೊಲೀಸ್ನವ್ರು ಏನು ಮಾಡ್ತಾರೆ, ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ತನಿಖೆ ಯಾವ ಥರ ಅಂದರೆ, ಮೊದಲು ಸೌಜನ್ಯ ಇದ್ದಂಥ ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಗೊತ್ತಾಗಿದ್ದ ವಿಷಯ ಏನಂದರೆ, ಸೌಜನ್ಯ ಸಂಜೆ 4:45, 5 ಗಂಟೆಗೆ ಕಾಲೇಜಿಂದ ಹೋಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿ ತೆಗೆದಂಥ CCTV ಫುಟೇಜ್ ಪ್ರಕಾರ ಕಾಲೇಜಿಂದ ಹೊರಗಡೆ ಹೋಗೋ ಫುಟೇಜ್ ಸಿಕ್ಕಿದೆ. ಆದರೆ ಮುಂದೆ ಏನಾದಲು ಅನ್ನೋದನ್ನ ಯಾರಿಗೂ ಗೊತ್ತಾಗಲ್ಲ. ಅದಾದಮೇಲೆ ಏನಾಗುತ್ತೆ, ಸೌಜನ್ಯ ಡೈಲಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಅಂತ ಒಂದು ಬಸ್ ಸ್ಟ್ಯಾಂಡನ್ನು ತನಿಖೆ ಮಾಡ್ತಾರೆ. ಅಲ್ಲಿ ಏನೋ ಸುಳಿವು ಪತ್ತೆ ಆಗಲ್ಲ. ಪೊಲೀಸ್ನವ್ರು ಹುಡುಕ್ತಾನೇ ಇರ್ತಾರೆ. ಅದಾದಮೇಲೆ ಏನಾಗುತ್ತೆ, ಪೊಲೀಸ್ನವರಿಗೆ ಅಕ್ಟೋಬರ್ 10, 2012 ಒಂದು ಫೋನ್ ಕಾಲ್ ಬರುತ್ತೆ. ನೆಕ್ಸ್ಟ್ ಡೇ ಏನು, ಒಬ್ಬ ಸಿಟಿಸನ್, ನಾಗರಿಕ ಒಂದು ಫೋನ್ ಕಾಲ್ ಮಾಡ್ತಾರೆ ಪೊಲೀಸ್ನವರಿಗೆ. ಸರ್, ಇಲ್ಲಿ ಒಂದು ಕಾರ್ಡ್ ಒಳಗಡೆ ಒಂದು ಹೆಣ್ಣು ಮಗುವಿನ ಡೆಡ್ ಬಾಡಿ ಸಿಕ್ಕಿದೆ ಸರ್ ಅಂತ. ಯಾರ್ದು, ಎಲ್ಲಿ ಅಂತ ಎಲ್ಲ ತನಿಖೆ ಮಾಡ್ತಾರೆ ಪೊಲೀಸ್ನವರು. ಅದಾದಮೇಲೆ ಸರ್, ಇಲ್ಲಿ ಈ ಥರ ಈ ಜಾಗದಲ್ಲಿ ಇದೆ, ಆ ಹೆಣ್ಮಗು ಮೇಲೆ ಒಂದು ಬಟ್ಟೆ ಸಹ ಇಲ್ಲ, ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ. ಆ ಜಾಗ ಎಲ್ಲ ತೊಗೊಂಡು ಪೊಲೀಸ್ನವರು ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಪೊಲೀಸ್ನವರಿಗೆ ಕಂಡಿದ್ದು ಒಂದು ಶಾಕಿಂಗ್. ಏನು, ಅಲ್ಲಿ ಸತ್ತು ಬಿದ್ದಿದ್ದು ಅಂದರೆ ಡೆಡ್ ಆಗಿದ್ದು ನಮ್ಮ ಸೌಜನ್ಯ ಪುಟ್ಟಿ. ಅದಾದಮೇಲೆ ಪೊಲೀಸ್ನವ್ರು ಏನು ಮಾಡ್ತಾರೆ, ಏನು ಮಾಡ್ತಾರೆ ಅಂದರೆ, ಆ ಡೆಡ್ ಬಾಡಿಯನ್ನು ನೋಡಿ ಇದು ಡೆಡ್ ಬಾಡಿ ಸೌಜನ್ಯದ ಇಲ್ವಾ ಅಂತ ಕನ್ಫರ್ಮೇಷನ್ ಮಾಡ್ಕೊತಾರೆ. ಆಮೇಲೆ ಪೊಲೀಸ್ನವ್ರಿಗೆ ಗೊತ್ತಾಗಿದ್ದು ಅದು ಡೆಡ್ ಬಾಡಿ ಸೌಜನ್ಯದ್ದೇ ಅಂತ. ಆಮೇಲೆ ಏನು ಮಾಡ್ತಾರೆ ಪೊಲೀಸ್ನವರು, ಸೌಜನ್ಯ ತಾಯಿ ತಂದೆಗೆ ಒಂದು ಫೋನ್ ಕಾಲ್ ಮಾಡ್ತಾರೆ. ಮೇಡಮ್, ಈ ಥರ ಈ ಜಾಗಕ್ಕೆ ಬನ್ನಿ ಅಂತ. ಅವರು ಸೌಜನ್ಯ ತಾಯಿ ತಂದೆ ಗಾಬರಿ ಆಗ್ತಾರೆ, ನನ್ನ ಮಗಳಿಗೆ ಏನೋ ಆಯಿತು ಏನೋ ಅಂತ. ಆಮೇಲೆ ಪೊಲೀಸ್ನವ್ರು ಹೇಳಿದ್ದಂಥ ಜಾಗಕ್ಕೆ ಬಂದು ನೋಡಿದಾಗ ಸೌಜನ್ಯ ತಾಯಿಗೆ ಕಂಡಿದ್ದಂಥ ಒಂದು ಕೆಟ್ಟ ದೃಶ್ಯ ಯಾವುದಂದರೆ, ತನ್ನ ಮಗಳ ಒಂದು ಡೆಡ್ ಬಾಡಿಯನ್ನು ನೋಡಿ ಸೌಜನ್ಯ ತಾಯಿಗೆ ಭಯ ಆಗುತ್ತೆ. ಪಾಪ ಅಳ್ತಾರೆ, ಜೋರಾಗಿ ಹೇಳ್ತಾರೆ, ಮೂರ್ಛೆ ಹೋಗ್ತಾರೆ.
ಅಲ್ಲಿ ನಡೆದಂಥ ಒಂದು ಘಟನೆ ನಿಜಕ್ಕೂ ಯಾವ ತಂದೆ ತಾಯಿಗೂ ಬರಬಾರ್ದು. ಆಮೇಲೆ ಏನಾಗುತ್ತೆ, ಮೂರ್ಛೆ ಹೋದ ನಂತರ ಅಲ್ಲಿದ್ದಂಥ ಜನರು ಸೌಜನ್ಯ ತಾಯಿಗೆ ಸಮಾಧಾನ ಮಾಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೌಜನ್ಯ ತಾಯಿಗೆ ಸ್ವಲ್ಪ BP ಶುಗರ್ ಅನ್ನೋ ಒಂದು ಏರುಪೇರಾದಾಗ, ಆ ಸನ್ನಿವೇಶ ನೋಡಿದಾಗ ಅವರಿಗೆ ಏರುಪೇರಾದಾಗ ಆಮೇಲೆ ಅವರಿಗೆ ಅನಾರೋಗ್ಯ ಆಗುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಚಿಕಿತ್ಸೆ ಕೊಡ್ತಾರೆ. ಅದಾದಮೇಲೆ ಸೌಜನ್ಯ ತಾಯಿಗೆ ತನ್ನ ಮಗಳ ಸಾವಿಗೆ ಕಾರಣ ಯಾರು, ತನ್ನ ಮಗಳಿಗೆ ಏನಾಯಿತು ಅನ್ನೋದೇ ತಲೆಯಲ್ಲಿ ಗುಂಗಿನಲ್ಲಿ ಇರ್ತಾರೆ. ಪಾಪ ಆ ಭಯದಲ್ಲಿ ಇರ್ತಾರೆ, ಒಂದು ದುಃಖದಲ್ಲಿ ಇರ್ತಾರೆ. ಅದಾದಮೇಲೆ ಏನಾಗುತ್ತೆ, ಈ ಸುದ್ದಿ ಅಷ್ಟರಲ್ಲಿ ಕರ್ನಾಟಕದಾದಂಥ ಹಬ್ಬಿರುತ್ತೆ. ಈ ಥರ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಆಗಿದೆ ಅಂತ. ಅದು ಇನ್ನು ತನಿಖೆ ವೇಳೆ, ಇನ್ನು ತನಿಖೆನೂ ಶುರುವಾಗಿಲ್ಲ, ಆಲ್ರೆಡಿ ಈ ಸುದ್ದಿ ಹರಿದಾಡುತ್ತೆ. ಆಮೇಲೆ ಪೊಲೀಸ್ನವರಿಗೆ ಈ ಕೇಸು ತುಂಬ ಗಂಭೀರವಾಗಿ ತಗೊತಾರೆ. ಯಾಕೆ ಅಂದರೆ ಇದು ಕರ್ನಾಟಕದಾದ್ಯಂತ, ದೇಶಾದ್ಯಂತ ಸುದ್ದಿ ಹಬ್ಬಿರುತ್ತೆ. ಆಮೇಲೆ ಏನಾಗುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ಸುದ್ದಿ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡುತ್ತೆ, ಕರ್ನಾಟಕ ಸರ್ಕಾರ ಈ ಕೇಸಲ್ಲಿ ಏನಾಗಿದೆ ಅನ್ನೋದನ್ನು ಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿ ಒಂದು ಟೀಮನ್ನು ರಚನೆ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಪೊಲೀಸ್ನವರ ಕೆಲಸ ಶುರುವಾಗುತ್ತೆ. ಇಲ್ಲಿ ನಾನೆಲ್ಲ ಪೊಲೀಸ್ನವರಿಗೆ ನಾನು ಬೈಯಲ್ಲ, ಇಲ್ಲಿ ಎಲ್ಲ ಪೊಲೀಸ್ನವ್ರ ಮೇಲೂ ನನಗೆ ಗೌರವ ಇದೆ. ಆದರೆ ಈ ವಿಚಾರದಲ್ಲಿ ನನಗೆ ಕೆಲವು ಪ್ರಶ್ನೆಗಳು ಇವಾಗಲೂ ಕಾಡ್ತಿದ್ದಾವೆ. ಯಾಕೆ ಸೌಜನ್ಯ ಅತ್ಯಾಚಾರ ಕೇಸನ್ನು 13 ವರ್ಷ ತನಿಖೆ ಮಾಡೋಕ್ಕಾಗದೇ ಇರೋ ಕೇಸು ಯಾಕೆ ಇಲ್ಲಿ ತನಕ ಯಾಕೆ ತೊಗೊಂಬಂದಿದ್ದಾರೆ? ಈ ಕೇಸನ್ನು ತನಿಖೆ ಮಾಡೋಕ್ಕೆ ಆಗದೇ ಇರೋದು ಕಾರಣ ಏನು? ಇದು ಇಲ್ಲಿವರೆಗೂ ಯಾರಿಗೂ ಉತ್ತರ ಗೊತ್ತಾಗೋದೂ ಇಲ್ಲ. ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳ್ತೀನಿ. ಆಮೇಲೆ ಏನಾಗುತ್ತೆ, ಪೊಲೀಸ್ನವರು ಈ ಕೇಸನ್ನು ದೀರ್ಘವಾಗಿ ತಗೊಂಡು ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಪೋಸ್ಟ್ಮಾರ್ಟಮ್ನ ಬೇಗ ಮಾಡ್ತಾರೆ, ಅವಸರದಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಅಂತ ಹೇಳಿ ಅದು ಒಂದು ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಆಮೇಲೆ ನಾನು ಅದರ ಬಗ್ಗೆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ನಾನು ತಗೊಂಡು ನೋಡಿದಾಗ ಅಲ್ಲಿ ನನಗೆ ಈ ಅತ್ಯಾಚಾರ ಆದಂಥ ಕೇಸಿನ ವಿಚಾರವಾಗಿ ಯಾವುದೇ ಒಂದು ಸಾಕ್ಷ್ಯಾಧಾರಣೆಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಇದಾದಮೇಲೆ ಪೊಲೀಸ್ನವರು ತನಿಖೆ ಮಾಡಿದ ಮೇಲೆ ಅಲ್ಲಿ ಒಂದು ಹಂಗೆ ತಳ್ಕೊಂತ ಈ ತನಿಖೆ 1 ವರ್ಷ ಆಗುತ್ತೆ. 1 ವರ್ಷ ಆದಮೇಲೆ ಸೌಜನ್ಯ ತಾಯಿಗೆ ತನ್ನ ಮಗಳಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ಭಯ ಶುರುವಾಗುತ್ತೆ, ಒಂದು ಆತಂಕ ಶುರುವಾಗುತ್ತೆ. ಅದಾದಮೇಲೆ ಸೌಜನ್ಯ ತಾಯಿ ಏನು ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಲು ಶುರು ಮಾಡ್ತಾರೆ. ತನ್ನ ಮಗಳಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಅದಾದಮೇಲೆ ಕರ್ನಾಟಕ ಸರ್ಕಾರ ಈ ಕೇಸನ್ನು ಒಂದು 3 ವರ್ಷಗಳ ನಂತರ CIDಗೆ ಕೊಡುತ್ತಾರೆ. CID ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅನ್ನೋದೊಂದು ಟೀಮಿಗೆ ಇದನ್ನು ಹಸ್ತಾಂತರ ಮಾಡ್ತಾರೆ. ಅಲ್ಲಿ CID ಅವರಿಗೆ ಏನು ಗೊತ್ತಿಲ್ಲ, ಅದೇನು ತನಿಖೆ ಮಾಡಿದ್ರೂ ಗೊತ್ತಿಲ್ಲ, ಅವರಿಗೂ ಈ ಕೇಸನ್ನು ತನಿಖೆ ಮಾಡೋಕ್ಕೆ ಆಗಲ್ಲ. ಅದಾದಮೇಲೆ ಏನಾಗುತ್ತೆ, ಸೌಜನ್ಯ ತಾಯಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ತನಕನೂ ಒಯ್ತಾರೆ. ಆಮೇಲೆ ನೋಡ್ತಾರೆ, ಅವರು 4 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ, 6 ವರ್ಷ ಆಗುತ್ತೆ, ಆದರೂ ತನ್ನ ಮಗಳಿಗೆ ನ್ಯಾಯ ಸಿಗೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, 5 ವರ್ಷ ಆಗುತ್ತೆ, ಆದರೂ ತನ್ನ ಮಗಳಿಗೆ ಒಂದು ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿ ಹೋರಾಟ ಮಾಡಲು ಶುರು ಮಾಡಿದಂಥ ಸೌಜನ್ಯ ತಾಯಿ ನಮ್ಮ ಕೇಂದ್ರ ಸರ್ಕಾರದ ಅಧಿಪತಿಯಾಗಿರುವ ನಮ್ಮ ರಾಷ್ಟ್ರಪತಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಸಂದರ್ಭದಲ್ಲಿದ್ದಂಥ ರಾಷ್ಟ್ರಪತಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆಮೇಲೆ ಏನಾಗುತ್ತೆ, ರಾಷ್ಟ್ರಪತಿಯವರು ಅದನ್ನು ದೀರ್ಘವಾಗಿ ತಗೊಂಡು ಅದನ್ನು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಆ ಕೇಸನ್ನು ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದು ಹಿಂಗೆ ತಳ್ಕೊಂತ ಬಂದು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ನರೇಂದ್ರ ಮೋದಿಯವರು ಇದನ್ನು ಕೇಸನ್ನು ಒಂದು ದೀರ್ಘವಾಗಿ ತಗೊಂಡು ಏನಾದರೂ ಒಂದು ಬದಲಾವಣೆ ಮಾಡಿ ಇದರಲ್ಲಿ ಏನಾದರೂ ಒಂದು ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಮತ್ತೆ ಈ ಕೇಸ್ ಯಾಕೋ ದೀರ್ಘವಾಗಿ ತಗೊಂಡಲ್ಲ ಅಂತ ಹೇಳಿ ಆಮೇಲೆ
ಒಂದು ಟೀಮನ್ನು ರಚನೆ ಮಾಡ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದನ್ನ. ಅದಾದಮೇಲೆ ಅದರಲ್ಲೂ ಸಹ ನ್ಯಾಯ ಸಿಗೋದಿಲ್ಲ. ಲಾಸ್ಟಿಗೆ ಅವರಿಗಿದ್ದಂಥ ಒಂದು ಆಪ್ಷನ್ CBIಗೆ ತನಿಖೆಗೆ ಕೊಡ್ತಾರೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಇಡೀ ದೇಶದಲ್ಲಿ ಅತ್ಯಂತ ಚಾತುರ್ಯದಿಂದ ಕೆಲಸ ಮಾಡುವ ಒಂದು ಇಲಾಖೆ ಅಂದರೆ ಅದು CBI. ಈ CBIದವರಿಗೆ ಯಾವುದೇ ಕೇಸ್ ಆಗಲಿ ಅದು ಅಷ್ಟು ಕಷ್ಟಕರ ಅಲ್ಲ ಅಂತ ನಾವು ಬಿಂಬಿಸ್ತಾ ಇದ್ದೆ. ಚಿಕ್ಕ ವಯಸ್ಸಿಂದನೂ ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದೆ. ಇವನ್ ನಾನು ಸಹ CBI ಎಕ್ಸಾಮ್ನ ಹೋದ ವರ್ಷ ಬರೆದಿದ್ದೀನಿ. ಬರೆದು ಸೆಕೆಂಡ್ ಲೆವೆಲ್ ತನಕ ಹೋಗಿ ಫೇಲ್ ಆಗಿದ್ದೀನಿ. ಯಾಕೆ ಅಂದರೆ CBI ಅನ್ನೋದು ಒಂದು ಸಚ್ಚ ಇನ್ಸ್ಪಿರೇಷನ್, ಒಂದು ದೊಡ್ಡ ಮಟ್ಟದ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ. ಆ ಏಜೆನ್ಸಿಯಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಎಷ್ಟು ನನಗೆ ಮಾತ್ರ ತುಂಬ ಇಷ್ಟ ಅಂತ ಬಿಂಬಿಸ್ತಿದೆ. ಬಟ್ ಆದರೆ ಈ ಸೌಜನ್ಯ ಕೇಸಲ್ಲಿ CBIದವರು ತನಿಖೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಕೇಸನ್ನು ಬಗೆಹರಿಸೋಕ್ಕಾಗಿಲ್ಲ. ಯಾಕೆ ಅಂತ ಇಡೀ ದೇಶದಲ್ಲಿ ಎಂತೆಂಥ ಕೇಸ್ಗಳನ್ನ ಬಗೆಹರಿಸಿರುವ ನಮ್ಮ CBIಗೆ ನಮ್ಮ ಸೌಜನ್ಯ ಕೇಸ್ ಯಾಕೆ ಬಗೆಹರಿಸೋಕ್ಕಾಗಿಲ್ಲ ಅನ್ನೋ ಕ್ವಶನ್ ನನಗೂ ತಲೆಯಲ್ಲಿ ಕಾಡ್ತಾ ಇದೆ. ಬಹುಶಃ CBIದವರಿಗೆ ಲೇಟಾಗಿ ಹೋಯಿತು ಅನಿಸುತ್ತೆ ಈ ಕೇಸ್. ಮೊದಲಿಗೆ ಹೋಗಿದ್ರೆ ಏನಾದರೂ ತನಿಖೆ ಮಾಡ್ತಿದ್ರೇನೋ ಅಥವಾ ಗೊತ್ತಿಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ಹೋದಾಗ ಅವರಿಗೆ ಕೇಸಲ್ಲಿ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಅವರಿಗೆ ಈ ಕೇಸನ್ನ ಬಗೆಹರಿಸೋಕ್ಕಾಗಲ್ಲ. ಆಮೇಲೆ ಮಾಡ್ತಾರೆ, ಒಬ್ಬ ವ್ಯಕ್ತಿ ಇಲ್ಲಿ ಸುತ್ತಮುತ್ತ ಇದ್ದಂಥ ಆ ಜಾಗದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಆರೋಪಿಯಾಗಿ ಮಾಡಿ, ಅಂದರೆ ಪೊಲೀಸ್ನವ್ರು ಆರೋಪಿ ಮಾಡಿದ್ರು ಅವ್ರನ್ನ, ಇವರು ಅವನ್ನ ಆರೋಪಿ ಅಂತ ಹೇಳಿ ಬಿಂಬಿಸಿ ಅದನ್ನು ರಿಪೋರ್ಟ್ನ ಹೈಕೋರ್ಟಿಗೆ ಕಳಿಸ್ತಾರೆ. ಅದಾದಮೇಲೆ ಏನಾಗುತ್ತೆ, ಹೈಕೋರ್ಟಿಗೆ ಹೋದ್ಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ, ಅಮಾಯಕ ವ್ಯಕ್ತಿ, ಅವರ ಹೆಸರು ಹೇಳೋದು ಬೇಡ, ಅಮಾಯಕ ವ್ಯಕ್ತಿಗೆ ಒಂದು ಸುಳ್ಳಿನ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಅವನಿಗೆ 10 ವರ್ಷ ಸಜಿನ ಶಿಕ್ಷೆಯನ್ನು ಹೈಕೋರ್ಟ್ ಕೊಡುತ್ತೆ. ಪಾಪ ಅದು ನಿಜವಾಗ್ಲೂ ಬೇಸರ ಆಗುತ್ತೆ. ಏನೂ ತಪ್ಪು ಮಾಡಿರದ ಒಂದು ವ್ಯಕ್ತಿಯನ್ನು ಈ ಕೇಸಲ್ಲಿ ಸಿಲುಕಿ ಅದಾದಮೇಲೆ ಅವನಿಗೆ 10 ವರ್ಷ ಶಿಕ್ಷೆ ಆಗುತ್ತೆ. 10 ವರ್ಷ ಶಿಕ್ಷೆ ಆಗುತ್ತೆ ಅಂದರೆ ಭಯ ಆಗುತ್ತೆ ನಮಗೆ. ಆ ಸಂದರ್ಭದಲ್ಲಿ 10 ವರ್ಷ ಶಿಕ್ಷೆ ಅಂದರೆ ಈ ಇಷ್ಟೊತ್ತಿಗೆ ಆಲ್ರೆಡಿ ವಾಪಸ್ ಬಂದಿರ್ತಾರೆ, ಅಂದರೆ ಬಂದಿದ್ದಾರೆ. ಅದಾದಮೇಲೆ ಏನಾಗುತ್ತೆ, ಅವರು ವಾಪಸ್ ಬಂದಮೇಲೆ ನನಗೆ ಈ ಥರ ಅನ್ಯಾಯ ಆಗಿದೆ, ನನಗೆ ನ್ಯಾಯವನ್ನು ಕೊಡಿ ಅಂತ ಹೇಳಿ ಆ ಅಮಾಯಕ ವ್ಯಕ್ತಿಯು ಸಹ ಹೈಕೋರ್ಟ್ ವಿರುದ್ಧ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸೌಜನ್ಯ ತಾಯಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಸತತ 13 ವರ್ಷಗಳ ಕಾಲ ಇವತ್ತಿಗೂ ಈ ಕ್ಷಣವೂ ಸಹ ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಾನೇ ಇದ್ದಾರೆ. ಇದುವರೆಗೂ ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗುವಿಗೆ ಇಲ್ಲಿ ತನಕ ನ್ಯಾಯ ಸಿಕ್ಕಿಲ್ಲ. ನನ್ನ ಆಶಯ ಇಷ್ಟೇ. ನನಗೆ ಈ ಕೇಸಲ್ಲಿ ಏನು ಅನಿಸುತ್ತೆ ಅಂದರೆ 13 ವರ್ಷ ಬೇಕಾ ಒಂದು ಅತ್ಯಾಚಾರ ಕೇಸನ್ನು ಕಂಡುಹಿಡಿಯಲು, ನ್ಯಾಯ ಕೊಡಲು 13 ವರ್ಷ ಬೇಕಾ? ಇಂಥ ನಮ್ಮ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೇವೆ ಅನ್ನೋದಕ್ಕೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಸೌಜನ್ಯ ಅನ್ನೋದು ಬೇರೆ ಯಾರೂ ಅಲ್ಲ, ಅವಳು ನಮ್ಮ ಥರನೇ ಒಬ್ಬ ಮನುಷ್ಯರು. ಅವರೇನು ದೂರ ಇಲ್ಲ, ಬೇರೆ ದೇಶದವರಲ್ಲ, ನನ್ನ ದೇಶ ನನ್ನ ರಾಜ್ಯದವಳು. ಅದೇ ಥರ ಪ್ರತಿಯೊಂದು ಮನೆಯಲ್ಲೂ ಆದಂಥ ಘಟನೆಗಳು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇವತ್ತಿಗೂ ಅತ್ಯಾಚಾರ ಆದಂಥ ಮನೆಯಲ್ಲಿ ಒಂದು ಮೌನದ ಒಂದು ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಇನ್ನೂ ನ್ಯಾಯ ಸಿಗದೆ ಎಷ್ಟೋ ಪೋಷಕರು ಪಾಪ ಇವತ್ತಿಗೂ ಕೋರ್ಟಿಗೂ ಮನೆಗೂ ಅಲೆದಾಡ್ತಾ ಇದ್ದಾರೆ. ಅದೇ ಥರನ ನಮ್ಮ ಸೌಜನ್ಯ ತಾಯಿಯೂ ಸಹ ಸತತ 13 ವರ್ಷಗಳ ಕಾಲ ಈ ಕೇಸಲ್ಲಿ ಮನೆಗೂ ಮತ್ತು ಕೋರ್ಟಿಗೂ ಅಲೆದಾಡ್ತಾನೇ ಇದ್ದಾರೆ. ಆದರೂ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಬಹುಶಃ ಈ ಕೇಸ್ನ ನೋಡಿದಾಗ ನನಗೆ ಬೇಜಾರಾಗಿದ್ದು ಇಷ್ಟೇ, ನಾವುಗಳು ಈ ಕೇಸಲ್ಲಿ ತೋರಿದಂಥ ಇನ್ವಾಲ್ವ್ಮೆಂಟ್, ಒಬ್ಬ ಸಾಧಾರಣ ವ್ಯಕ್ತಿ ನಾನು, ಆದರೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಯಾರೂ ಈ ಕೇಸ್ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಲಿಲ್ಲ. ಇದರಲ್ಲಿ ನ್ಯಾಯ ಕೊಡಿಸ್ಬೇಕಂತ ಯಾರಿಗೂ ಒಂದು ಮನೋಭಾವನೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ತನಕನೂ ತಳ್ಕೊಂಬಂದಿರೋ ಈ ಕೇಸ್ ಇನ್ನೇನು ಕೆಲವು ವರ್ಷಗಳ ಅಂದ್ಕೊಂಡು ಇದೇ ಹೋಗ್ಬಿಡುತ್ತೆ. 2025 ಬರ್ತೀವಿ, ಇನ್ನೊಂದು 15 ದಿವಸಕ್ಕೆ ಮುಗಿದು ಹೋಗ್ಬಿಡುತ್ತೆ. ಹಿಂಗೆ ಪಾಪ ನಮ್ಮ ಸೌಜನ್ಯ ಕೇಸ್ಗೆ ಒಂದು ನ್ಯಾಯನೇ ಸಿಕ್ಕಿಲ್ಲ. ನನಗೆ ಸಿಗುತ್ತೆ ಅನ್ನೋ ಒಂದು ಭರವಸೆನೂ ಸಹ ಇಲ್ಲ.
ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಈ ವಿಡಿಯೋನ ಒಂದು ತತ್ವ ಏನಂದರೆ, ಯಾವುದೇ ಒಂದು ಹೆಣ್ಣುಮಗುವಿಗೆ ದೇಶದಲ್ಲಿ ಅತ್ಯಾಚಾರ ಆಗಲಿ ದೌರ್ಜನ್ಯ ಆಗಲಿ ಆದರೆ ಅದಕ್ಕೆ ನಮ್ಮ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಇದನ್ನು ದೀರ್ಘವಾಗಿ ತಗೊಂಡು ಅವರ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸಲಿ. ದೇಶದ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಕೋರ್ಟ್, ನಮ್ಮ ಸರ್ಕಾರದ ಹೊಣೆ ಅಂತ ನಾನು ಹೇಳ್ತೀನಿ. ಆದರೆ ಈ ಸೌಜನ್ಯ ಕೇಸದಲ್ಲಿ ನನ್ನ ಮುಂದಿನ ನಿರ್ಧಾರ ಏನಂದರೆ ಅದು ನನಗೂ ಗೊತ್ತಿಲ್ಲ. ಇಟ್ಸ್ ಅ ಕ್ವಶನ್ ಮಾರ್ಕ್. ದಟ್ಸ್ ಆಲ್. ಗುಡ್ ಬೈ. ಜೈ ಹಿಂದ್, ಜೈ ಭಾರತ್.